ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಆಲಾಪ. ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದಯವಿಟ್ಟು ಕಥೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಧಾರಾವಾಹಿಯ ಹಿಂದಿನ ಅಧ್ಯಾಯವನ್ನು ಕೇಳಿ ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ಈಗ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ಕಥೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 11. ಅವಳಿಗೆ ಅವನೆಂದೂ ಮುಜುಗರ ಮಾಡುವವನಲ್ಲ. ಸಾರಿ ಸ್ವೀಟ್ ಹಾರ್ಟ್, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡೋಕೆ ಅಂತ ಬಂದೆ. ಅದು ನಿನ್ನ ಅಡಾಪ್ಟ್ ಬ್ರದರ್ ಆ್ಯಂಡ್ ಅಡಾಪ್ಟ್ ಸಿಸ್ಟರ್ ಮ್ಯಾಟರ್ ಎಂದನು. ಅವನ ಮಾತು ಕೇಳಿ ಅವನ ತೋಳಿಗೆ ಒಂದೇಟು ಹಾಕಿ, ಚೋಟು ಮತ್ತು ನೀತಾ ವಿಷಯನ ಎಂದು ಕುತೂಹಲದಿ ಕೇಳಿದಳು. ಒಮ್ಮೆ ನಕ್ಕು, ಎಕ್ಸಾಕ್ಟ್ಲಿ, ನಿನ್ನ ಅಡಾಪ್ಟ್ ಚೈಲ್ಡ್ಸ್ ಅಂದರೆ ಅವರೇ ಅಲ್ವಾ ಎಂದು ಛೇಡಿಸುವಂತೆ ಕೇಳಿದನು. ಅವಳ ಮೂಡ್ ಸರಿ ಮಾಡೋಕೆ ಅವನು ಏನು ಬೇಕಾದರೂ ಮಾಡೋಕೆ ಸದಾ ಸಿದ್ಧ. ಅವನ ತುಂಟಾಟ ಹಾಗೂ ಛೇಡಿಸುವಿಕೆಗೆ ಹುಸಿ ಮುನಿದು ಮುಖ ದುಮ್ಮಿಕ್ಕಿಸಿಕೊಂಡು, ಏನು ವಿಷಯ ಹ್ಯಾಂಡ್ಸಮ್ ಎಂದು ಗಂಭೀರವಾಗಿ ಕೇಳಿದಳು. ಅವಳನ್ನು ಮತ್ತಷ್ಟು ಕಾಡುವ ಬಯಕೆ ಅವನದು. ಬೇಕಂತಲೇ, ಅದು ಬೇಬಿ ಎಂದು ತುಸು ರಾಗ ಎಳೆದನು. ಏನು ವಿಷಯ ಅಂತ ಹೇಳು ಹ್ಯಾಂಡ್ಸಮ್. ನನ್ನ ಹತ್ರ ಈ ಪೀಠಿಕೆ ಹಿಂಜರಿಕೆ ಯಾವಾಗಿಂದ ಶುರು ಆಯಿತು ನಿಂಗೆ ಎಂದು ನೇರವಾಗಿ ಹೇಳು ಎನ್ನುವಂತೆ ಹೇಳಿದಳು. ಅವಳ ಹುಸಿ ಮುನಿಸು ಹೆಚ್ಚಾಗೋದು ಬೇಡ ಎಂದು ಯೋಚಿಸಿ ನೇರವಾಗಿ ವಿಷಯ ತಿಳಿಸುವ ತೀರ್ಮಾನ ಮಾಡಿದನು. ಅದು ಅವರಿಬ್ಬರ ಮಧ್ಯೆ ಏನಾದರೂ ಎಂದು ಅನುಮಾನಿಸುತ್ತಾ ತನ್ನ ಮಾತನ್ನು ಅರ್ಧಕ್ಕೆ ತಡೆದು ನಿಲ್ಲಿಸಿದ. ಅವನ ಮಾತಲ್ಲಿ ಅನುಮಾನ ಹಾಗೂ ಗೊಂದಲವೇ ತುಂಬಿತ್ತು. ಅವನ ಗೊಂದಲದ ಮಾತುಗಳು ಅವಳಲ್ಲೂ ಗೊಂದಲ ಉಂಟು ಮಾಡಿತು. ಏನು ವಿಷಯ ಹ್ಯಾಂಡ್ಸಮ್? ನೀನು ಏನು ಕೇಳ್ತಾ ಇದೀಯಾ? ನನಗೆ ಕ್ಲಿಯರಾಗಿ ಹೇಳು. ನನಗೆ ನಿಜಕ್ಕೂ ಏನೂ ಅರ್ಥ ಆಗ್ತಾ ಇಲ್ಲ ಎಂದು ಕೇಳಿದಳು. ಸಾರಿ ಡಿಯರ್, ಅದು ಚೋಟು ನೀತಾನ ಲವ್ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಆದರೆ ನೀತಾ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೀತಾ ನಿನ್ನ ಜೊತೆ ತುಂಬ ಕ್ಲೋಸ್ ಅಲ್ವಾ, ಸೊ ನೀನು ಕೇಳಿದರೆ ಗೊತ್ತಾಗುತ್ತೇನೋ ಅಂತ ಬಂದೆ ಎಂದು ಕಾರಲ್ಲಿ ತಾನು ನೋಡಿದ್ದನ್ನು ಕೃತಿ ಹತ್ರ ಹೇಳಿದನು. ವಾಟ್? ಏನು ಹೇಳ್ತಾ ಇದೆಯಾ ಹ್ಯಾಂಡ್ಸಮ್ ನೀನು ಏನು ಹೇಳ್ತಾ ಇದೆಯಾ ಅಂತನಾದರೂ ನಿನಗೆ ಗೊತ್ತಾಗ್ತಿದೆ ಅಲ್ವಾ? ಇಬ್ಬರು ಯಾವಾಗ ನೋಡಿದರೂ ಮುಖ ತಿರುಗಿಸಿ ಓಡಾಡ್ತಾರೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಹಾವು ಮುಂಗ್ಸಿ ಥರ ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ. ಯಾವಾಗ ನೋಡಿದರೂ ಕೋಲ್ಡ್ ವಾರ್ ಮಾಡ್ತಾರೆ. ಅಂಥವರು ಲವ್ ಮಾಡ್ತಾ ಇದ್ದಾರಾ? ಅದು ಹೇಗೆ ನೀನು ಹೀಗೆಲ್ಲ ಯೋಚಿಸ್ದೆ? ಅವರಿಬ್ಬರು ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ ಅಂದರೆ ಅದು ಟಾಮ್ ಆ್ಯಂಡ್ ಜೆರ್ರಿ ಕತೆ ಆಗುತ್ತೆ. ನಿಂದು ಏನು ಇಮ್ಯಾಜಿನೇಷನ್ ಹ್ಯಾಂಡ್ಸಮ್ ಎಂದು ಜೋರಾಗಿ ಕಿಲಕಿಲನೆ ನಕ್ಕಳು. ಅವಳ ನಗು ನೋಡೇ ಕಳೆದು ಹೋದ ಸಾಂತ್ವನ್ ಅವಳ ನಗುವಲ್ಲೇ ಮೈಮರೆತು ಕೂತವನು ವಾಸ್ತವಕ್ಕೆ ಬಂದು, ಸ್ವೀಟಿ, ಅಷ್ಟು ಗೊತ್ತಿಲ್ಲದೆ ನಾನು ಇಷ್ಟು ದೂರ ಬರ್ತಾ ಇದ್ನ ಹೇಳು? ಪ್ರೀತಿ ಶುರು ಆಗೋದೇ ಜಗಳದಿಂದ ಅಂತ ಕೇಳಿಲ್ವಾ ನೀನು? ಪ್ರೀತಿ ಅನ್ನೋದು ಒಂದು ನವಿರಾದ ಭಾವ. ಅದು ಯಾವಾಗ ಯಾರ ಮೇಲೆ ಹುಟ್ಟುತ್ತೆ ಅಂತ ಗೊತ್ತಾಗಲ್ಲ. ಅದು ಅನುಭವಕ್ಕೆ ಬಂದಾಗಲೇ ಅರ್ಥ ಆಗೋದು. ಐ ಆಮ್ ಶ್ಯೂರ್ ಆ ನಿನ್ನ ಚೋಟು ಆ ಚೈಲ್ಡ್ ನೀತಾನ ಇಷ್ಟಪಡ್ತಿದ್ದಾನೆ ಎಂದನು. ಅವನ ಮಾತು ಕೇಳಿ ಕೃತಿ ಆಶ್ಚರ್ಯದಿಂದ, ಸರಿ, ಹಾಗಾದರೆ ನಾಳೆಯಿಂದ ನಾನು ಅವರನ್ನು ಗಮನಿಸುತ್ತೇನೆ ಎಂದಳು. ತಕ್ಷಣ, ಹೌದು, ನಿಂಗ್ಯಾರು ಹೇಳಿದ್ರು ಈ ವಿಷಯನ? ನೋಡು, ಇಬ್ಬರು ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದಾರೆ. ಸಿಗಲಿ, ಇಬ್ಬರು ಮಾಡ್ತೀನಿ ಅವರಿಗೆ. ನಿನ್ನ ಹತ್ರ ಹೇಳಿ ನಂಗೆ ಮಾತ್ರ ಹೇಳಿಲ್ಲ. ಅವರಿಗೆ ಮೊದಲು ನಾನು, ಆಮೇಲೆ ನೀನು ಪರಿಚಯ ಆಗಿದ್ದು. ಇವಾಗ ನೋಡಿದರೆ ನನಗೆ ಏನೂ ಹೇಳಿಲ್ಲ, ನಿನ್ನ ಹತ್ರ ಎಲ್ಲ ಹೇಳಿದ್ದಾರೆ. ದಿನದ ಹೆಚ್ಚು ಸಮಯ ಇಬ್ಬರು ನನ್ನ ಜೊತೆನೇ ಇದ್ದರೂ ನಂಗೆ ಮಾತ್ರ ವಿಷಯ ಗೊತ್ತಿಲ್ಲ ಎಂದು ತುಸು ಬೇಸರದಿಂದ ಮುಖ ಸಣ್ಣದು ಮಾಡಿಕೊಂಡು ಚೋಟು ಹಾಗೂ ನೀತಾ ಮೇಲೆ ಮುನಿಸು ತೋರಿದಳು. ಅವಳ ಬಾಡಿದ ಮುಖ ನೋಡಿಯೇ ಅವನಿಗೆ ಬೇಸರವಾಯಿತು. ಅವಳನ್ನು ಸಮಾಧಾನಿಸುತ್ತಾ, ಹೇ ಕೂಲ್ ಬೇಬಿ, ಕೂಲ್ ಕೂಲ್, ನಂಗೆ ಯಾರೂ ಯಾವ ವಿಷಯನೂ ಹೇಳಿಲ್ಲ. ನಾನೇ ಸೂಕ್ಷ್ಮವಾಗಿ ಗಮನಿಸಿದಾಗ ನಂಗೆ ಅನುಮಾನ ಬಂತು ಅಷ್ಟೆ. ಅದಕ್ಕೆ ನಿಂಗೇನಾದರೂ ಗೊತ್ತಾ ಅಂತ ಕೇಳೋಕ್ಕೆ ಬಂದೆ.
ಅದೂ ಅಲ್ಲದೆ ಇದು ನನ್ನ ಊಹೆ ಅಷ್ಟೇ. ಇದು ಸತ್ಯನೂ ಇರಬಹುದು, ಸುಳ್ಳು ಆಗಿರಬಹುದು ಎಂದನು. ಅವಳ ಬೇಸರ ಕಡಿಮೆ ಮಾಡೋದು ಅವನ ಪ್ರಮುಖ ಉದ್ದೇಶ ಆಗಿತ್ತು. ಅವನ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆದವಳು, ಓ ಹೌದಾ ಹ್ಯಾಂಡ್ಸಮ್, ನನಗೇನೂ ಗೊತ್ತಿಲ್ಲ ಹ್ಯಾಂಡ್ಸಮ್. ನಿಂಗೆ ಇಂಥ ಅನುಮಾನ ಎಲ್ಲ ಹೇಗೆ ಬರ್ತಾವೋ ಏನೋ. ನಾನು ಅವ್ರ ಜೊತೆನೇ ಇದ್ದರೂ ನಂಗೆ ಒಮ್ಮೆನೂ ಹಾಗೇನೂ ಅನಿಸಿಲ್ಲ. ನನಗೇನೂ ಗೊತ್ತಾಗಿಲ್ಲ ಎಂದು ಪೆಚ್ಚು ಮೊರೆ ಹಾಕಿದಳು. ಅವಳ ಮುಖ ನೋಡೇ ಅವನಿಗೆ ನಗು ಬರುತ್ತಿತ್ತು. ಬರುವ ನಗು ಕಷ್ಟಪಟ್ಟು ತಡೆಯುತ್ತಾ, ಹೌದು, ನಿಂಗೆ 8 ವರ್ಷದಿಂದ ಪ್ರತಿ ಕ್ಷಣನೂ ನಿನ್ನ ಜೊತೆಗಿರೋ ನನ್ನ ಪ್ರೀತಿನೇ ಗೊತ್ತಾಗಿಲ್ಲ, ಇನ್ನು ಅವ್ರ ಬಗ್ಗೆ ಏನು ಗೊತ್ತಾಗಬೇಕು ಬಿಡು ಎಂದು ನಿಧಾನಕ್ಕೆ ಸ್ವಗತ ನುಡಿದುಕೊಂಡನು. ತಕ್ಷಣ ಅವನ ಮುಖ ನೋಡಿದವಳು, ಏನಂದೆ ಹ್ಯಾಂಡ್ಸಮ್, ಏನಾದರೂ ಹೇಳಿದ್ಯಾ ಎಂದು ಮುಗ್ಧತೆಯಿಂದ ಕೇಳಿದಳು. ಅವಳ ಪ್ರಶ್ನೆಗೆ ತಬ್ಬಿಬ್ಬಾದವನು, ಏ ಏನು ಇಲ್ಲಪ್ಪ, ಏನೂ ಇಲ್ಲ, ನಾನೇನೂ ಹೇಳಿಲ್ಲ ಎಂದು ತಲೆ ಕೆರೆದುಕೊಂಡು ನುಡಿದನು. ಅವನಾಡಿದ ಮಾತು ಅವಳ ಕರ್ಣ ಸೇರಿತ್ತು. ಆದರೂ ಅದಕ್ಕೆ ಅವಳು ಪ್ರತಿಕ್ರಿಯಿಸಳು. ಅದಕ್ಕಾಗಿ ಪ್ರಶ್ನೆ ಮಾಡಿ ಅವನನ್ನು ಸುಮ್ಮನಾಗಿಸಿದ್ದಳು. ಅವಳ ಮುಖದಲ್ಲಾದ ಬದಲಾವಣೆ ನೋಡಿಯೇ ಅವಳು ತನ್ನ ಮಾತು ಕೇಳಿಸಿಯೂ ಕೇಳದಂತೆ ನಾಟಕ ಮಾಡಿದ್ದು ಎಂಬುದು ಸಾಂತ್ವನ್ಗೂ ಗೊತ್ತು. ಆದರೂ ಅವಳು ಮುಜುಗರ ಪಡಬಾರದು ಎಂದು ಸುಮ್ಮನಾಗಿದ್ದನು. ಸರಿ, ಮುಂದೆ ಏನು ಮಾಡಬೇಕಂತಿದ್ದೀರಾ ಎಂದು ಅವನತ್ತ ನೋಡದೆ ಬೇರೆಲ್ಲೋ ನೋಡುತ್ತಾ ಕೇಳಿದಳು. ನಿಂಗೆ ಹೇಗನ್ಸುತ್ತೆ ಅವ್ರ ಜೋಡಿ ಎಂದು ತಟ್ಟನೆ ಮನದಲ್ಲಿದ್ದ ಪ್ರಶ್ನೆನ ಅವಳಿಗೆ ಕೇಳಿದ. ಯಾಕಂದರೆ ಅವಳಿಷ್ಟಾನೇ ಇವನಿಷ್ಟ ಅಲ್ಲವೇ? ಪ್ರತಿ ಕೆಲಸದಲ್ಲೂ ಅವಳ ಅಭಿಪ್ರಾಯ ಕೇಳಿ ಅದರಂತೆ ನಡೆಯುವವನು ಅಲ್ಲವೇ ಅವನು? ಅವನ ಮಾತು ಕೇಳಿ ಒಂದು ದೀರ್ಘ ಶ್ವಾಸ ಒಳಗೆ ಎಳೆದುಕೊಂಡವಳು, ಇಬ್ಬರೂ ಒಳ್ಳೆಯವರೇ. ಚೋಟು ಕಂಪೇರ್ ಮಾಡಿದರೆ ನೀತಾ ಸ್ವಲ್ಪ ಜೋರು, ಬಟ್ ತುಂಬ ಒಳ್ಳೆಯವಳು. ಜೋಡಿ ಸರಿ ಆಗ್ಬೋದು ಅನಿಸುತ್ತೆ ಎಂದಳು. ಸರಿ, ಹಾಗಾದರೆ ಶುಭಶ್ಯ ಶೀಘ್ರಂ. ಮುಂದಿನದು ನಾನು ನೋಡ್ಕೋತೀನಿ, ನೀನು ನಿಶ್ಚಿಂತೆಯಾಗಿರು. ಆ ಟಾಮ್ ಅಂಡ್ ಜೆರ್ರಿ ಜೋಡಿ ಕಿತ್ತಾಡ್ತಾನೆ ಮುದ್ದಾಡೋದನ್ನು ಆದಷ್ಟು ಬೇಗ ನೋಡ್ತೀಯ ಎಂದು ಕಣ್ಣೊಡೆದನು. ಅವನಾಟಕ್ಕೆ ನಾಚಿದವಳು ನೋಟ ಬದಲಿಸಿ ನೆಲ ನೋಡುತ್ತಾ ಕೂತಳು. ಅವಳ ಲಜ್ಜೆ ಅವನಲ್ಲಿ ಮತ್ತೇರಿಸುತ್ತಿತ್ತು. ಆದರೂ ತನ್ನ ತಾನು ಸಂಭಾಳಿಸಿಕೊಂಡವನು, ನಾನು ಚೋಟು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ನೀನು ನಿನ್ನ ಅಡಾಪ್ಟ್ ಚೈಲ್ಡ್ ಹತ್ರ ಮಾತಾಡು ಸ್ವೀಟಿ. ಚೋಟು ಬಗ್ಗೆ ಅವಳ ಒಪಿನಿಯನ್ ಏನಿದೆ ಅಂತ ಕೇಳು ಎಂದನು. ಸರಿ ಹ್ಯಾಂಡ್ಸಮ್, ಸರಿಯಾದ ಸಮಯ ನೋಡಿಕೊಂಡು ನಾನು ಅವಳ ಜೊತೆ ಮಾತಾಡ್ತೀನಿ ಎಂದಳು. ಅವಳ ಮಾತಿಗೆ ಸರಿ ಎಂದು ತಲೆಯಾಡಿಸಿದವನು, ಓಕೆ, ಗುಡ್ ನೈಟ್ ಸ್ವೀಟ್ ಹಾರ್ಟ್, ತಡ ಆಯಿತು ಮಲ್ಗು ಎಂದು ವಿಶ್ ಮಾಡಿ, ಸರಿ ನಾನಿನ್ನು ಹೊರಡ್ತೀನಿ ಎಂದು ಹೊರಟನು. ಒಂದೆರಡು ಹೆಜ್ಜೆ ಇಟ್ಟವನು ಹಿಂದೆ ತಿರುಗಿ ಬಂದು ಕೃತಿ ಕೈ ಹಿಡಿದು, ಸ್ವೀಟಿ, ಇವತ್ತು ನಿನ್ನ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇಫ್ ಯು ಡೋಂಟ್ ಮೈಂಡ್, ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣವಾ? ನಿನಗೆ ಬೇಸರ ಅಥವಾ ಮುಜುಗರ ಮಾಡೋ ಯಾವ ಇರಾದೆಯೂ ನನಗಿಲ್ಲ ಬೇಬಿ. ನೀನು ಮನಸಾರೆ ಒಪ್ಪಿದರೆ ಹೋಗೋಣ, ಯಾವ ಒತ್ತಾಯವೂ ಇಲ್ಲ ಎಂದನು. ಅವನ ಯಾವ ಮಾತಿಗೂ ಉತ್ತರ ಕೊಡದೆ ಕೃತಿ ಸುಮ್ಮನೆ ನಿಂತಿದ್ದಳು. ಅವಳ ಮೌನ ಕಂಡು ಸಾಂತ್ವನ್ಗೆ ತುಂಬಾ ಬೇಸರ ಮೂಡಿತು. ಇನ್ನು ಅಲ್ಲೇ ಇದ್ದು ಬೇಸರ ವ್ಯಕ್ತಪಡಿಸಿ ಅವಳಿಗೂ ನೋವು ಕೊಡೋದು ಬೇಡ ಎಂದು ನಿರ್ಧರಿಸಿದವನು ತಕ್ಷಣ ಅವಳ ಕೈ ಬಿಟ್ಟು, ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ ಸ್ವೀಟಿ ಎಂದು ಹೇಳಿ ಅಲ್ಲಿಂದ ಹೊರಟನು. ಕೊನೆ ವಾಕ್ಯವನ್ನು ಸಣ್ಣ ದನಿಯಲ್ಲಿ ಹೇಳಿದನಾದರೂ ಅವನ ಮನಕ್ಕಾದ ಬೇಸರ ಅವನ ದನಿಯಲ್ಲೇ ತಿಳಿಯುತ್ತಿತ್ತು. ಅವನ ಮನಸ್ಸಿಗೆ ಬೇಸರಪಡಿಸಲು ಅವಳು ಕೂಡ ಇಚ್ಛಿಸಳು. ಎಲ್ಲರ ಒಳಿತು ಬಯಸುವ ಜೀವ ಅವನು. ತನಗಾಗಿ ಮಿಡಿಯುವ ಸದಾ ತುಡಿಯುವ ಜೀವಕ್ಕೆ ಸಣ್ಣ ಬೇಸರ ಕೊಡಲು ಅವಳು ಒಪ್ಪಳು. ತಾನು ಅವನಿಗೆ ಕೊಟ್ಟ ನೋವಿಗೆ ಇಷ್ಟಾದರೂ ಉಪಶಮನ ಮಾಡೋ ಇಚ್ಛೆ ಅವಳದ್ದು. ಸರಿ, 5 ಮಿನಿಟ್ಸ್, ರೆಡಿಯಾಗಿ ಬರ್ತೀನಿ ಎಂದಳು. ಅವನಿಗೆ ನಂಬಲು ಅಸಾಧ್ಯ, ಆದರೂ ಸತ್ಯವೇ. ಅವನ ಸಂತೋಷಕ್ಕೆ ಪಾರವೇ ಇಲ್ಲ. ಅವನ ಬದುಕಿನ ಖುಷಿಯೇ ಇವಳು ಎಂಬುದು ಎಷ್ಟು ಸತ್ಯವೋ, ಅವನ ನೋವಿಗೂ ಇವಳೇ ಕಾರಣ ಎಂಬುದು ಅಷ್ಟೇ ಸತ್ಯವಾಗಿತ್ತು. ಅವಳು ಒಪ್ಪಿದ್ದೇ ಸಂಭ್ರಮ ಅವನಿಗೆ. ಸರಿ ಎಂದು ಹೇಳಿ ಅವಳನ್ನು ತಯಾರಾಗಲು ಕಳಿಸಿ ಯಾರಿಗೋ ಕರೆ ಮಾಡಿ, ನಾನು ಹೇಳಿದ್ದ ತಯಾರಿ ಮಾಡಿ ಎಂದಷ್ಟೇ ಹೇಳಿ ಮೊಬೈಲ್ ಜೇಬಿಗಿರಿಸಿ ಖುಷಿಪಟ್ಟನು. ಹಿಂದೊಮ್ಮೆ ಅವನೇ ಆಯ್ಕೆ ಮಾಡಿ ತಂದು ಕೊಟ್ಟಿದ್ದ ಕ್ರೀಮ್ ಕಲರ್ ಜೀನ್ಸ್ ಹಾಗೂ ಬ್ಲೂ ಕಲರ್ ಲಾಂಗ್ ಸ್ಲೀವ್ಸ್ ಇರೋ
ಶಾರ್ಟ್ ಟಾಪ್ ತೊಟ್ಟು ಮೇಲೆ ಕತ್ತಿನ ಸುತ್ತ ಒಂದು ಸ್ಕಾರ್ಫ್ ಹಾಕಿಕೊಂಡು ಕೃತಿ ಮೆಟ್ಟಿಲು ಇಳಿದು ಬರುತ್ತಿದ್ದರೆ ನಮ್ಮ ಹುಡುಗನ ಮನದಲ್ಲಿ ಚಿಟ್ಟೆಗಳ ಹಾರಾಟ ಶುರುವಾಗಿತ್ತು. ಅವಳು ಸೀದಾ ಅವನ ಹೃದಯಕ್ಕೇ ಲಗ್ಗೆ ಹಾಕಿ ಹೆಜ್ಜೆ ಇಟ್ಟು ನಡೆದು ಬಂದಂತೆ ಭಾಸವಾಗಿತ್ತು ಸಾಂತ್ವನ್ಗೆ. ತನ್ನ ಮನದರಸಿಯನ್ನು ಹೀಗೆ ನೋಡಿ ಅದೆಷ್ಟು ಕಾಲವಾಗಿತ್ತೋ. ಈ ಕ್ಷಣ ಹೀಗೆ ನಿಂತು ಬಿಡಬಾರದೇ ಎಂದು ಕಣ್ಣು ಮಿಟುಕಿಸದೆ ತನ್ನ ಒಲವ ದೇವತೆಯನ್ನು ಹಾಗೇ ನೋಡುತ್ತಾ ಕಣ್ಣು ತುಂಬಿಕೊಳ್ಳುತ್ತಾ ನಿಂತುಬಿಟ್ಟನು. ತನ್ನ ಎಡ ಎದೆ ಮೇಲೆ ತನ್ನ ಬಲಗೈಯಿಂದ ನಿಧಾನಕ್ಕೆ ಸವರಿಕೊಂಡು ತನ್ನತನಕ್ಕೆ ತಾನೇ ನಕ್ಕು ತಲೆ ಆಡಿಸಿ ಮುಂದೆ ಬಂದು ಅವಳತ್ತ ಕೈ ಚಾಚಿದ. ಅವನ ವರಸೆಗೆ ನಕ್ಕವಳು ಅವನ ಕೈಯಲ್ಲಿ ತನ್ನ ಕೈ ಬೆಸೆದಳು. ಕೈ ಹಿಡಿದು ಮುದ್ದಾದ ಜೋಡಿ ಯಾರ ಹಂಗಿಲ್ಲದೆ ಹೊರಟಿತು. ಸಾಂತ್ವನ್ ಕೃತಿ ಜೋಡಿ ಹೊರಟಿದ್ದು ಎಲ್ಲಿಗೆ? ಸಾಂತ್ವನ್ ಅನುಮಾನಪಟ್ಟಂತೆ ನೀತಾ ಹಾಗೂ ಚೋಟು ಮಧ್ಯೆ ಏನಾದರೂ ಕುಚ್ ನಡೀತಾ ಇದೆಯಾ? ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಕತೆ ಮುಂದುವರೆಯುವುದು. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಸಲಹೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಕತೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.